ದೇವರು ಈ ಶುಕ್ರವಾರ ದಿನದಂದು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ಯಾಕಂದರೆ ದೇವರನ್ನು ಆರಾಧಿಸುವಂತೆ ದೇವರು ಈ ದಿನ ನಮ್ಮನ್ನು ಮಾತ್ರ ನೇಮಿಸಿದ್ದಾನೆ. ನಾವು ದೇವರಲ್ಲಿ ನಾವು ಸಂತೋಷದಿಂದ ಮತ್ತು ಉಲ್ಲಾಸದಿಂದ ನಾವು ದೇವರನ್ನ ಆರಾಧಿಸಬೇಕು. ಯಾಕಂತಂದರೆ ಈ ಭೂಮಿ ಮೇಲೆ ಎಷ್ಟೇ ಜನ ಇದ್ದರೂ, ಯಾರೇ ಇದ್ದರೂ ಕೂಡ ನಾವು ದೇವರ ದೃಷ್ಟಿಯಲ್ಲಿ ನಾವು ವೈಯಕ್ತಿಕವಾಗಿದ್ದೇವೆ. ದೇವರು ನಮ್ಮನ್ನು ನೋಡುವಾಗ ಎಲ್ಲರ ಜೊತೆಯಲ್ಲಿ ನಮ್ಮನ್ನು ನೋಡೋದಿಲ್ಲ. ಆತನು ನೋಡುವಾಗ ನಮ್ಮ ಒಬ್ಬರನ್ನ ಮಾತ್ರ ನೋಡ್ತಾನೆ. ಹಲ್ಲೆಲೂಯ. ನಾವು ಎಲ್ಲರನ್ನ ನೋಡ್ತೇವೆ, ಆದರೆ ದೇವರು ನಮ್ಮನ್ನು ನೋಡುವಂಥ ಸಮಯದಲ್ಲಿ ನಮ್ಮ ಒಬ್ಬರನ್ನ ಮಾತ್ರ ನೋಡ್ತಾನೆ. ನಮ್ಮ ಕಷ್ಟ ಆಗಿರ್ಬೋದು, ನಮ್ಮ ಚಿಂತೆ ಆಗಿರ್ಬೋದು, ನಮ್ಮ ರೋಗ ಆಗಿರ್ಬೋದು, ನಮ್ಮ ಸಮಸ್ಯೆಗಳಾಗಿರ್ಬೋದು, ದೇವರು ನಮ್ಮ ಒಬ್ಬರನ್ನ ಮಾತ್ರ ನೋಡುವಂಥವನಾಗಿರ್ತಾನೆ. ನಾವು ಅನೇಕರನ್ನು ನಾವು ನೋಡ್ತೇವೆ, ಆದರೆ ದೇವರು ನಮ್ಮ ಒಬ್ಬರನ್ನೇ ನೋಡುವಂಥವನಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ಜನ ಇದ್ದಿರಬಹುದು, ಮತ್ತು ಈ ಲೋಕದೊಳಗಡೆ ನಮಗೆ ಬಂಧು ಬಳಗ ಕೂಡ ಇದ್ದಿರಬಹುದು. ಈ ಲೋಕದೊಳಗಡೆ ನಮಗೆ ಒಡ ಹುಟ್ಟಿದವರು, ಸ್ನೇಹಿತರು, ಪರಿಚಯಸ್ಥರು, ಮಕ್ಕಳು, ಹೆಂಡತಿ, ಗಂಡ ಇವರೆಲ್ಲ ಕೂಡ ಇದ್ದಿರಬಹುದು. ಆದರೆ ದೇವರು ನಮ್ಮನ್ನು ನೋಡುವಾಗ ಒಬ್ಬರನ್ನೇ ನೋಡುವಂಥವನಾಗಿರ್ತಾನೆ. ನಮ್ಮನ್ನು ಎಲ್ಲರ ಜೊತೆಯಲ್ಲಿ ನೋಡೋದಿಲ್ಲ. ಯಾಕಂತಂದರೆ ನಾವು ಹುಟ್ಟುವಾಗಲೂ ಕೂಡ ಈ ಭೂಮಿ ಮೇಲೆ ಒಬ್ಬರಾಗಿ ಹುಟ್ಟಿದ್ದೇವೆ. ನಾವು ಜೀವಿಸುವಾಗಲೂ ಕೂಡ ನಾವು ಒಬ್ಬರಾಗಿ ನಾವು ಜೀವಿಸುವಂಥವರಾಗಿರ್ತೇವೆ. ಮತ್ತು ಈ ಲೋಕವನ್ನು ಬಿಡ್ತಾ ಇರುವಾಗಲೂ ಕೂಡ ನಾವು ಒಬ್ಬರಾಗಿ ಈ ಲೋಕವನ್ನು ಬಿಡುತ್ತೇವೆ. ಹಾಗಾಗಿ ದೇವರು ಯಾವಾಗಲೂ ಕೂಡ ನಮ್ಮನ್ನು ನೋಡುವಂಥ ಸಮಯದಲ್ಲಿ ಒಬ್ಬರನ್ನಾಗಿ ನೋಡ್ತಾನೆ. ಒಬ್ಬರನ್ನಾಗಿ ಯಾಕೆ ನೋಡ್ತಾನೆ ಅಂತಂತಂದರೆ, ನನ್ನ ಜೀವಿತ ಹೇಗಿದೆ ಎಂಬುದಾಗಿ ದೇವರು ನೋಡ್ತಾನೆ. ಮತ್ತು ನನಗೆ ಈ ಭೂಮಿ ಮೇಲೆ ದೇವರು ಕೊಟ್ಟಿರುವಂಥ ಒಂದು ಆಯುಸ್ಸನ್ನು ಮತ್ತು ಈ ಲೋಕದಲ್ಲಿ ನಾನು ಬದುಕುವಂಥ ದಿನಗಳನ್ನು ನಾನು ಹೇಗೆ ಜೀವಿಸ್ತಾ ಇದ್ದೀನಿ, ಹೇಗೆ ಬದುಕ್ತಾ ಇದ್ದೀನಿ ಅನ್ನೋದನ್ನು ಕೂಡ ದೇವರು ನಮ್ಮನ್ನು ನೋಡುವಂಥವನಾಗಿರ್ತಾನೆ. ಅದಕ್ಕೋಸ್ಕರವಾಗಿ ನಾವು ನಮ್ಮನ್ನು ನೋಡುವಾಗ ದೇವರು ಒಬ್ಬರಾಗಿ ನೋಡುವ ಹಾಗೆ ನಾವು ಕೂಡ ಒಬ್ಬರಾಗಿ ನಾವು ದೇವರನ್ನ ನೋಡುವಂಥವರಾಗಿರಬೇಕು. ನಾವು ಹಾಗೆ ನಮ್ಮ ಜೀವಿತದಲ್ಲಿ ನಾವು ಅನೇಕ ಸರ್ತಿ ನಾವು ನೆನೆಸೋದಿಲ್ಲ, ನಾವು ಅನೇಕರನ್ನ ನಾವು ನೋಡುವಂಥವರಾಗಿರ್ತೇವೆ. ಆದರೆ ದೇವರು ನಮ್ಮನ್ನು ನೋಡುವಾಗ ಒಬ್ಬರನ್ನೇ ನೋಡುವಂಥವನಾಗಿರ್ತಾನೆ. ಅದಕ್ಕಾಗಿ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ